ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 20-10-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಬಹಳಷ್ಟು ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ. ನೀವೀಗ ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಯಿರಿ. ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಿಮಗೆ ಇರಬೇಕು. ಇಂದಿನ ಪ್ರಶ್ನೆಯಾಗಿದೆ, ಬ್ರಹ್ಮ ಕುಮಾರಿಯರಾದ ನಿಮ್ಮ ಉದ್ದೇಶ ಏನಾಗಿದೆ ಮತ್ತು ನಿಮ್ಮ ಶುದ್ಧ ಭಾವನೆ ಯಾವುದಾಗಿದೆ? ಉತ್ತರ, ನಿಮ್ಮ ಉದ್ದೇಶವೇ ಆಗಿದೆ 5000 ವರ್ಷದ ಹಿಂದಿನ ಕಲ್ಪದಂತೆ ಈಗ ಪುನಃ ಶ್ರೀಮತದಂತೆ ವಿಶ್ವದಲ್ಲಿ ಸುಖ ಮತ್ತು ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವುದು ನಿಮ್ಮ ಉದ್ದೇಶ ಆಗಿದೆ. ಶ್ರೀಮತದಂತೆ ಇಡೀ ವಿಶ್ವದಲ್ಲಿರುವಂತಹ ಆತ್ಮರಿಗೆ ಸದ್ಗತಿಯನ್ನು ನೀಡುವುದೇ ನಿಮ್ಮ ಶುಭ ಭಾವನೆ ಆಗಿದೆ. ನಾವೀಗ ಸರ್ವರಿಗೂ ಸದ್ಗತಿಯನ್ನು ನೀಡುವಂತವರಾಗಿದ್ದೇವೆ ಎಂದು ನೀವು ನಶೆಯಿಂದ ಹೇಳುತ್ತೀರಾ. ಸ್ವಯಂ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶಾಂತಿಯ ಬಹುಮಾನ ಸಿಗುತ್ತದೆ. ನರಕದ ನಿವಾಸಿಯಿಂದ ಸ್ವರ್ಗದ ನಿವಾಸಿಯಾಗುವುದೇ ಬಹುಮಾನವನ್ನು ಪಡೆದುಕೊಳ್ಳುವುದಾಗಿದೆ. ಓಂ ಶಾಂತಿ. ವಿದ್ಯಾರ್ಥಿಗಳು ಯಾವಾಗ ಶಿಕ್ಷಣವನ್ನು ಕಲಿಯುತ್ತಾರೋ ಆಗ ಬಹಳಷ್ಟು ಖುಷಿಯಿಂದ ಶಿಕ್ಷಣವನ್ನು ಕಲಿಯುತ್ತಾರೆ. ಟೀಚರ್ ಕೂಡ ಬಹಳಷ್ಟು ಖುಷಿಯಿಂದ ಶಿಕ್ಷಣವನ್ನು ಕಲಿಸುತ್ತಾರೆ, ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಸುತ್ತಾರೆ. ಬೇಹದ್ದಿನ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ಟೀಚರ್ ಆದಂತಹ ಪರಮಾತ್ಮ ತಂದೆ ಬಹಳಷ್ಟು ಆಸಕ್ತಿಯಿಂದ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ. ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣವನ್ನು ಕಲಿಯುವಾಗ ತಂದೆಯೇ ಬೇರೆ ಆಗಿರುತ್ತಾರೆ, ಶಿಕ್ಷಣವನ್ನು ಕಲಿಸುವಂತಹ ಟೀಚರ್ ಬೇರೆ ಆಗಿರುತ್ತಾರೆ. ಕೆಲವರ ತಂದೆ ಟೀಚರ್ ಕೂಡ ಆಗಿರುತ್ತಾರೆ. ಅವರು ಟೀಚರ್ ಆಗಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ತಂದೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುವಾಗ ಮಕ್ಕಳಿಗೆ ಬಹಳಷ್ಟು ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಸುತ್ತಾರೆ. ಏಕೆಂದರೆ ಅಲ್ಲಿ ತಂದೆ ಮತ್ತು ಮಕ್ಕಳ ರಕ್ತ ಸಂಬಂಧ ಇರುತ್ತದೆ. ಈ ಮಕ್ಕಳು ನನ್ನವರಾಗಿದ್ದಾರೆ ಎಂದು ತಿಳಿದುಕೊಂಡು ಬಹಳಷ್ಟು ಆಸಕ್ತಿಯಿಂದ ಆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಎಷ್ಟೊಂದು ಆಸಕ್ತಿಯಿಂದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಎಷ್ಟೊಂದು ಆಸಕ್ತಿಯಿಂದ ಶಿಕ್ಷಣವನ್ನು ಕಲಿಯಬೇಕು. ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಒಮ್ಮೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಶಿಕ್ಷಣದಲ್ಲಿ ಬಹಳಷ್ಟು ಆಸಕ್ತಿ ಇರಬೇಕು. ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಪ್ರತಿ ಮಾತಿನ ಬಗ್ಗೆ ತಂದೆ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಕೆಲವು ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಿರುತ್ತಾರೆ. ಶಿಕ್ಷಣವನ್ನು ಕಲಿಯುವಾಗ ಕೆಲವು ಮಕ್ಕಳಿಗೆ ವಿಚಾರ ಬರುತ್ತದೆ, ಇದು ಏನಾಗಿದೆ? ನಾಟಕದ ಈ ಚಕ್ರ ಆವಾಗಮನದ ಚಕ್ರ ಆಗಿದೆ. ಆದರೆ ಈ ನಾಟಕವನ್ನು ಏಕೆ ರಚನೆ ಮಾಡಲಾಗಿದೆ? ಈ ನಾಟಕದಿಂದ ಏನು ಲಾಭ ಆಗುತ್ತದೆ? ನಾವು ಕೇವಲ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಮಾಡುತ್ತಿರಬೇಕೇನು? ಈ ನಾಟಕ ಚಕ್ರದಿಂದ ಮುಕ್ತ ಆಗುವುದು ಒಳ್ಳೆಯದು ಎಂದು ವಿಚಾರವನ್ನು ಮಾಡುತ್ತಾರೆ. ಯಾವಾಗ ನಾವು 84 ಜನ್ಮದ ಚಕ್ರದಲ್ಲಿ ಬರಬೇಕು ಅನ್ನುವುದನ್ನು ನೋಡುತ್ತಾರೋ ಆಗ ಇಂತಿಂತಹ ವಿಚಾರಗಳು ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ. ಭಗವಂತ ತಂದೆ ಇಂತಹ ಆಟವನ್ನು ಏಕೆ ರಚನೆ ಮಾಡಿದರು? ಈ ಆವಾಗಮನದ ಚಕ್ರದಿಂದ ನಾವು ಮುಕ್ತ ಆಗಲು ಸಾಧ್ಯ ಇಲ್ಲ ಏನು? ಈ ಚಕ್ರದಿಂದ ನಮಗೆ ಮೋಕ್ಷ ಸಿಗಬೇಕು ಎಂದು ವಿಚಾರ ಮಾಡುತ್ತಾರೆ. ಇಂತಿಂತಹ ವಿಚಾರ ಕೆಲವು ಮಕ್ಕಳ ಮನಸ್ಸಿನಲ್ಲಿ ಬರುತ್ತದೆ. ಈ ಆವಾಗಮನದ ಚಕ್ರದಿಂದ ನಾವು ಮುಕ್ತ ಆಗಬೇಕು, ಸುಖ ದುಃಖದಿಂದ ನಾವು ಮುಕ್ತ ಆಗಬೇಕು ಎಂದು ಬಯಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಂದೂ ಕೂಡ ನೀವು ಈ ಚಕ್ರದಿಂದ ಮುಕ್ತಾಗಲು ಸಾಧ್ಯ ಇಲ್ಲ. ಮೋಕ್ಷವನ್ನು ಪಡೆದುಕೊಳ್ಳಲು ಪ್ರಯತ್ನ ಪಡುವುದೂ ಕೂಡ ವ್ಯರ್ಥ ಆಗಿದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಒಂದೇ ಒಂದು ಆತ್ಮ ಕೂಡ ಪಾತ್ರದಿಂದ ಮುಕ್ತಾಗಲು ಸಾಧ್ಯ ಇಲ್ಲ. ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ. ಈ ನಾಟಕ ಅನಾದಿ ನಾಟಕ ಆಗಿದೆ, ಅವಿನಾಶಿ ನಾಟಕ ಆಗಿದೆ. ಈ ನಾಟಕದಲ್ಲಿ ಆತ್ಮರ ಪಾತ್ರ ಎಕ್ಯುರೇಟ್ ಆದ ಪಾತ್ರ ಆಗಿದೆ. ಈ ನಾಟಕದಲ್ಲಿ ಎಲ್ಲರೂ ಎಕ್ಯುರೇಟ್ ಆದಂತಹ ಪಾತ್ರಧಾರಿಗಳು. ಈ ನಾಟಕದಲ್ಲಿ ಅನಾದಿಯಿಂದ ಅವಿನಾಶಿ ರೂಪದಿಂದ ನಾವೆಲ್ಲರೂ ಎಕ್ಯುರೇಟ್ ಆಗಿ ಪಾತ್ರಧಾರಿಗಳಾಗಿದ್ದೇವೆ. ಈ ನಾಟಕದಲ್ಲಿ ಒಬ್ಬರ ಸಂಖ್ಯೆ ಕೂಡ ಕಡಿಮೆ ಆಗಲು ಸಾಧ್ಯ ಇಲ್ಲ ಮತ್ತು ಜಾಸ್ತಿ ಕೂಡ ಆಗಲು ಸಾಧ್ಯ ಇಲ್ಲ. ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ. ಈ ನಾಟಕ ಚಕ್ರದಿಂದ ಯಾರೂ ಮುಕ್ತಾಗಲು ಸಾಧ್ಯ ಇಲ್ಲ, ಯಾರು ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲಾ ಧರ್ಮದವರೂ ಕೂಡ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರಲೇಬೇಕು.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ. ನೀವೀಗ ಪರಮಾತ್ಮ ತಂದೆಗೆ ಹೇಳುತ್ತೀರಾ, ಬಾಬಾ ನಾವು ಹೇಗೆ 84 ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವುದನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ. ಅಂದ ಮೇಲೆ ನಿಮಗೆ ಗೊತ್ತಿದೆ, ಯಾರೆಲ್ಲ ಮೊಟ್ಟ ಮೊದಲು ಈ ಸೃಷ್ಟಿಗೆ ಬರುತ್ತಾರೋ, ಅಂದರೆ ಸೃಷ್ಟಿಯ ಆದಿಯಲ್ಲಿ ಬರುತ್ತಾರೋ, ಅವರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಂತರ ಲೇಟಾಗಿ ಬರುವಂತವರು ಅವಶ್ಯವಾಗಿ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಇಲ್ಲಿ ನೀವು ಪುರುಷಾರ್ಥವನ್ನು ಮಾಡಬೇಕು. ಹಳೆಯ ಜಗತ್ತು ಅವಶ್ಯವಾಗಿ ಹೊಸ ಜಗತ್ತಾಗಲೇಬೇಕು. ಪರಮಾತ್ಮ ತಂದೆ ಒಂದೊಂದು ಮಾತಿನ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ, ಏಕೆಂದರೆ ಹೊಸ ಹೊಸ ಮಕ್ಕಳು ತಂದೆಯ ಬಳಿ ಬರುತ್ತಿರುತ್ತಾರೆ. ಅಂದ ಮೇಲೆ ಆ ಹೊಸ ಮಕ್ಕಳಿಗೆ ಹಿಂದೆ ಕಲಿಸಿರುವಂತಹ ಶಿಕ್ಷಣವನ್ನು ಯಾರು ಕಲಿಸಲು ಸಾಧ್ಯ? ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ಹೊಸ ಹೊಸ ಮಕ್ಕಳನ್ನು ನೋಡಿ ಹಳೆಯ ಪಾಯಿಂಟ್ ಅನ್ನು ರಿಪೀಟ್ ಮಾಡುತ್ತಿರುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಜ್ಞಾನ ಇದೆ. ನಿಮಗೆ ಗೊತ್ತಿದೆ, ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಾವು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಬಂದಿದ್ದೇವೆ ಎಂದು. ನೀವೀಗ ಈ ನಾಟಕ ಚಕ್ರದ ಬಗ್ಗೆ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ನಾವು ನಂಬರ್ ವಾರಾಗಿ ಹೇಗೆ ಈ ಸೃಷ್ಟಿಗೆ ಬರುತ್ತೇವೆ, ನಾವು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ನಾವು ಪದವಿಯನ್ನು ಪಡೆದುಕೊಂಡಿರುತ್ತೇವೆ. ಈ ಸಮಯದಲ್ಲಿ ನಿಮಗೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ತಿಳಿಸಲಾಗುತ್ತದೆ. ಭಗವದ್ಗೀತೆಯ ಆದಿಯಲ್ಲಿ ಮತ್ತು ಅಂತ್ಯದಲ್ಲಿ ಮನ್ಮನಾಭವ ಅನ್ನುವಂತಹ ಮಾತು ಬರುತ್ತದೆ. ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಶಿಕ್ಷಣವನ್ನು ಕಲಿಸುವುದೇ ಪದವಿಯನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ. ನೀವೀಗ ರಾಜರಾಗುವುದಕ್ಕೋಸ್ಕರ ಇಲ್ಲಿ ಪುರುಷಾರ್ಥವನ್ನು ಮಾಡುತ್ತೀರಾ. ಮತ್ತು ಅನ್ಯ ಧರ್ಮದವರ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಅನ್ಯ ಧರ್ಮದವರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಧರ್ಮ ಸ್ಥಾಪಕರು ಬಂದ ನಂತರ ಆ ಧರ್ಮದ ಎಲ್ಲಾ ಆತ್ಮರು ಅವರ ಹಿಂದೆ ಬರಲೇಬೇಕು. ಅನ್ಯ ಧರ್ಮದಲ್ಲಿ ರಾಜ್ಯದ ಮಾತು ಇಲ್ಲ. ಕೇವಲ ಭಗವದ್ಗೀತೆ ಒಂದೇ ಶಾಸ್ತ್ರ ಆಗಿದೆ. ಆದ್ದರಿಂದ ಭಗವದ್ಗೀತೆಗೆ ಬಹಳಷ್ಟು ಮಹಿಮೆ ಇದೆ. ಭಾರತದಲ್ಲೇ ಪರಮಾತ್ಮ ತಂದೆ ಬಂದು ಗೀತಾ ಜ್ಞಾನವನ್ನು ತಿಳಿಸುತ್ತಾರೆ ಮತ್ತು ಗೀತಾ ಜ್ಞಾನದ ಮೂಲಕ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೋ, ಅವರು ಯಾವಾಗ ಸಾಯುತ್ತಾರೋ, ಅವರು ಸತ್ತ ನಂತರ ಆ ಧರ್ಮ ಸ್ಥಾಪಕರ ನೆನಪಾರ್ಥವಾಗಿ ಅಲ್ಲಿ ದೊಡ್ಡ ದೊಡ್ಡ ತೀರ್ಥ ಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ. ವಾಸ್ತವದಲ್ಲಿ ಭಾರತ ದೇಶ ಸರ್ವರಿಗೂ ತೀರ್ಥ ಸ್ಥಾನ ಆಗಿದೆ. ಏಕೆಂದರೆ ಭಾರತದಲ್ಲೇ ಬೇಹದ್ದಿನ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಮುಕ್ತಿದಾತ ಮಾರ್ಗದರ್ಶಕ ಎಂದು ನೀವು ಕರೆಯುತ್ತೀರಾ. ಈಗ ನಾನು ಈ ಹಳೆಯ ಜಗತ್ತು ಮತ್ತು ದುಃಖದ ಜಗತ್ತಿನಿಂದ ನಿಮ್ಮನ್ನು ಮುಕ್ತ ಮಾಡಿ ನಿಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿಧಾಮಕ್ಕೆ ಹೋಗುತ್ತಾರೆ. ಪರಮಾತ್ಮ ತಂದೆ ಬಂದು ದುಃಖದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಪರಮಾತ್ಮ ತಂದೆ ಎಂದೂ ಜನನ ಮರಣದಲ್ಲಿ ಬರುವುದಿಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ, ಪುನಃ ಈ ಸೃಷ್ಟಿಯಿಂದ ವಾಪಸ್ ಹೋಗುತ್ತಾರೆ. ಪರಮಾತ್ಮ ತಂದೆಯ ಬಗ್ಗೆ ಪರಮಾತ್ಮ ತಂದೆ ಸತ್ತು ಹೋದರು ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಜನನ ಮರಣದಲ್ಲಿ ಬರುವುದಿಲ್ಲ. ಹೇಗೆ ಶಿವಾನಂದ ಅವರ ಬಗ್ಗೆ ಹೇಳಲಾಗುತ್ತದೆ, ಶಿವಾನಂದ ಅವರು ಶರೀರವನ್ನು ತ್ಯಾಗ ಮಾಡಿದರು, ನಂತರ ಅವರ ಕ್ರಿಯಾಕರ್ಮವನ್ನು ಮಾಡುತ್ತಾರೆ. ಈಗ ಇಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ. ತಂದೆ ವಾಪಸ್ ಹೋದಾಗ ತಂದೆಯ ಕ್ರಿಯಾಕರ್ಮವನ್ನು ಮಾಡುವುದಿಲ್ಲ. ತಂದೆ ವಾಪಸ್ ಹೋದ ನಂತರ ತಂದೆಗೋಸ್ಕರ ಯಾವುದೇ ಸಭೆ ಸಮಾರಂಭವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬರುವುದು ಕೂಡ ಯಾರಿಗೂ ಗೊತ್ತಾಗುವುದಿಲ್ಲ. ಅಂದ ಮೇಲೆ ಇಲ್ಲಿ ಕ್ರಿಯಾಕರ್ಮ ಮುಂತಾದದ್ದರ ಮಾತಿಲ್ಲ. ಇನ್ನು ಉಳಿದ ಎಲ್ಲಾ ಮನುಷ್ಯರ ಕ್ರಿಯಾಕರ್ಮವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಯ ಕ್ರಿಯಾಕರ್ಮವನ್ನು ಮಾಡುವುದಿಲ್ಲ. ಏಕೆಂದರೆ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಸತ್ಯಯುಗದಲ್ಲಿ ಈ ಜ್ಞಾನ ಮಾರ್ಗದ ಮಾತೇ ಇರುವುದಿಲ್ಲ. ಈ ಎಲ್ಲಾ ಜ್ಞಾನದ ಮಾತು ಈ ಸಮಯದಲ್ಲಿ ನಡೆಯುತ್ತದೆ. ಇನ್ನು ಉಳಿದವರೆಲ್ಲ ಭಕ್ತಿಯನ್ನು ಮಾಡುವುದನ್ನು ಕಲಿಸುತ್ತಾರೆ. ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ. ಅರ್ಧ ಕಲ್ಪದ ನಂತರ ಪರಮಾತ್ಮ ತಂದೆ ಬಂದು ಜ್ಞಾನದ ಆಸ್ತಿಯನ್ನು ನೀಡುತ್ತಾರೆ. ಈ ಜ್ಞಾನ ಸತ್ಯಯುಗದಲ್ಲಿ ನಿಮ್ಮ ಜೊತೆಗೆ ಇರುವುದಿಲ್ಲ. ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ಸತ್ಯಯುಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ.
ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ. ಮುಕ್ತಿಧಾಮದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೇನು? ಸತ್ಯಯುಗದಲ್ಲಿ ದುಃಖದ ಯಾವುದೇ ಮಾತಿನ ಕಂಪ್ಲೇಂಟ್ ಇರುವುದಿಲ್ಲ. ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ. ಭಕ್ತಿ ಕೂಡ ಮೊದಲು ಅವ್ಯಭಿಚಾರಿ ಆಗಿತ್ತು, ನಂತರ ವ್ಯಭಿಚಾರಿ ಆಯಿತು. ಈ ಸಮಯದಲ್ಲಿ ಭಕ್ತಿ ಅತೀ ವ್ಯಭಿಚಾರಿ ಆಗಿದೆ. ಈ ಜಗತ್ತಿಗೆ ರವರವ ನರಕ ಎಂದು ಕರೆಯಲಾಗುತ್ತದೆ. ಈಗ ಈ ಜಗತ್ತು ಸಂಪೂರ್ಣ ತೀಕ್ಷ್ಣವಾದಂತಹ ನರಕ ಆಗಿದೆ. ಪುನಃ ಪರಮಾತ್ಮ ತಂದೆ ಬಂದು ಈ ಜಗತ್ತನ್ನು ತೀಕ್ಷ್ಣವಾದ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ 100% ದುಃಖ ಇದೆ, ನಂತರ 100% ಸುಖ ಮತ್ತು ಶಾಂತಿ ಇರುತ್ತದೆ. ಆತ್ಮ ಹೋಗಿ ತನ್ನ ಮನೆಯಲ್ಲಿ ವಿಶ್ರಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾವಾಗ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಹಳೆಯ ಜಗತ್ತನ್ನು ವಿನಾಶ ಮಾಡುವ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಈ ಕಾರ್ಯವನ್ನು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಬಹಳಷ್ಟು ಜನ ಸೇವಾದಾರಿಗಳು ಬೇಕು ತಾನೆ. ಈ ಸಮಯದಲ್ಲಿ ನೀವು ಪರಮಾತ್ಮ ತಂದೆಗೆ ಸೇವಾದಾರಿ ಮಕ್ಕಳಾಗಿದ್ದೀರಾ. ನೀವು ತಂದೆಯ ಸೇವೆಯನ್ನು ಮಾಡುವಂತಹ ಸೇವಾದಾರಿ ಮಕ್ಕಳಾಗಿದ್ದೀರಾ. ನೀವೀಗ ವಿಶೇಷವಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡುತ್ತೀರಾ. ಸತ್ಯ ತಂದೆ ಸತ್ಯ ಸೇವೆಯನ್ನು ಮಾಡುವುದನ್ನು ಕಲಿಸುತ್ತಾರೆ. ನೀವೀಗ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುತ್ತೀರಾ ಮತ್ತು ಭಾರತದ ಕಲ್ಯಾಣವನ್ನು ಮಾಡುತ್ತೀರಾ ಮತ್ತು ವಿಶ್ವದ ಕಲ್ಯಾಣವನ್ನು ಮಾಡುತ್ತೀರಾ. ಅಂದ ಮೇಲೆ ನೀವೀಗ ಎಷ್ಟೊಂದು ಆಸಕ್ತಿಯಿಂದ ಈ ಕಾರ್ಯವನ್ನು ಮಾಡಬೇಕು. ಪರಮಾತ್ಮ ತಂದೆ ಎಷ್ಟೊಂದು ಆಸಕ್ತಿಯಿಂದ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಈಗ ಅವಶ್ಯವಾಗಿ ಸರ್ವರಿಗೂ ಸದ್ಗತಿ ಸಿಗಲೇಬೇಕು. ಈಗ ಇದು ಶುದ್ಧ ಅಹಂಕಾರ, ಶುದ್ಧ ಭಾವನೆ ಆಗಿದೆ. ನೀವೀಗ ಸತ್ಯ ಸತ್ಯ ಸೇವೆಯನ್ನು ಮಾಡುತ್ತೀರಾ, ಆದರೆ ಗುಪ್ತ ರೂಪದಲ್ಲಿ ಸೇವೆಯನ್ನು ಮಾಡುತ್ತೀರಾ. ಆತ್ಮ ಶರೀರದ ಮೂಲಕ ಸೇವೆಯನ್ನು ಮಾಡುತ್ತದೆ. ನಿಮ್ಮನ್ನು ಎಲ್ಲರೂ ಕೇಳುತ್ತಾರೆ, ಬ್ರಹ್ಮ ಕುಮಾರಿಯರಾದ ನಿಮ್ಮ ಉದ್ದೇಶ ಏನಾಗಿದೆ ಎಂದು. ನೀವು ಹೇಳಬೇಕು, ಬ್ರಹ್ಮ ಕುಮಾರಿಯರ ಉದ್ದೇಶವೇ ಆಗಿದೆ ವಿಶ್ವದಲ್ಲಿ ಸತ್ಯುಗದ ಸುಖ ಶಾಂತಿಯ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುವುದು. ನಾವು ಪ್ರತಿ 5000 ವರ್ಷದ ನಂತರ ಪರಮಾತ್ಮ ತಂದೆಯ ಶ್ರೀಮತದಂತೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಿ ವಿಶ್ವ ಶಾಂತಿಯ ಬಹುಮಾನವನ್ನು ಪಡೆದುಕೊಳ್ಳುತ್ತೇವೆ. ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ. ನರಕದ ನಿವಾಸಿಯಿಂದ ಸ್ವರ್ಗದ ನಿವಾಸಿಯಾಗುವುದು ಇದೇನು ಕಡಿಮೆ ಬಹುಮಾನ ಆಗಿದೆಯೇನು? ಜಗತ್ತಿನ ಜನ ಶಾಂತಿಯ ಬಹುಮಾನವನ್ನು ಪಡೆದುಕೊಂಡು ಖುಷಿಯಲ್ಲಿ ಇರುತ್ತಾರೆ, ಆದರೆ ಆ ಶಾಂತಿಯ ಬಹುಮಾನದಿಂದ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ. ಸತ್ಯ ಸತ್ಯ ಬಹುಮಾನವನ್ನು ಪರಮಾತ್ಮ ತಂದೆಯ ಮೂಲಕ ನೀವೀಗ ಪಡೆದುಕೊಳ್ಳುತ್ತಿದ್ದೀರಾ. ವಿಶ್ವದ ರಾಜ್ಯಭಾಗ್ಯದ ಬಹುಮಾನವನ್ನು ನೀವೀಗ ಪಡೆದುಕೊಳ್ಳುತ್ತಿದ್ದೀರಾ. ನಮ್ಮ ಭಾರತ ದೇಶ ಶ್ರೇಷ್ಠ ದೇಶ ಆಗಿದೆ ಎಂದು ಎಲ್ಲರೂ ಹೇಳುತ್ತಾರೆ. ಭಾರತ ದೇಶಕ್ಕೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ. ಎಲ್ಲರೂ ತಿಳಿದುಕೊಂಡಿದ್ದಾರೆ, ನಾವು ಭಾರತ ದೇಶಕ್ಕೆ ಮಾಲೀಕರಾಗಿದ್ದೇವೆ. ಆದರೆ ನಾವು ಯಾವ ಸ್ಥಾನದ ಮಾಲೀಕರಾಗಿದ್ದೇವೆ? ಈಗ ಮಕ್ಕಳಾದ ನೀವು ಶ್ರೀಮತದಂತೆ ರಾಜ್ಯವನ್ನು ಸ್ಥಾಪನೆ ಮಾಡುತ್ತೀರಾ. ಇಲ್ಲಿ ಆಯುಧಗಳ ಶಕ್ತಿಯ ಅವಶ್ಯಕತೆ ಇಲ್ಲ. ದೈವಿ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತೀರಾ. ಆದ್ದರಿಂದ ನಿಮ್ಮ ಗಾಯನ ನಡೆಯುತ್ತದೆ ಮತ್ತು ನಿಮ್ಮ ಪೂಜೆ ನಡೆಯುತ್ತದೆ. ಜಗದಂಬೆಯನ್ನು ನೋಡಿ, ಜಗದಂಬೆಯ ಪೂಜೆ ಎಷ್ಟೊಂದು ನಡೆಯುತ್ತದೆ. ಆದರೆ ಜಗದಂಬೆ ಯಾರಾಗಿದ್ದಾರೆ? ಜಗದಂಬೆ ಬ್ರಾಹ್ಮಣಿಯಾಗಿದ್ದಾರೋ ಅಥವಾ ದೇವತೆಯಾಗಿದ್ದಾರೋ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜಗದಂಬೆ ಕಾಳಿ, ದುರ್ಗಾ, ಸರಸ್ವತಿ ಮುಂತಾದ ಅನೇಕ ಹೆಸರುಗಳು ಇದೆ. ಮಧುಬನದಲ್ಲೂ ಕೂಡ ಇಲ್ಲಿ ಕೆಳಗಡೆ ಜಗದಂಬೆಯ ಒಂದು ಸಣ್ಣ ಮಂದಿರ ಇದೆ. ಜಗದಂಬೆಗೆ ಅನೇಕ ಭುಜವನ್ನು ತೋರಿಸುತ್ತಾರೆ, ಆದರೆ ಜಗದಂಬೆಗೆ ಇಷ್ಟೊಂದು ಭುಜ ಇರುವುದಿಲ್ಲ. ಇದಕ್ಕೆ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ. ಯೇಸು ಕ್ರಿಸ್ತ, ಬುದ್ಧ ಮುಂತಾದವರು ಬಂದರು. ಅವರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದರು. ಅವರು ಯಾವಾಗ ಧರ್ಮವನ್ನು ಸ್ಥಾಪನೆ ಮಾಡಿದರು ಅನ್ನುವ ತಿಥಿ ತಾರೀಖಿನ ಬಗ್ಗೆ ಎಲ್ಲರೂ ತಿಳಿಸುತ್ತಾರೆ. ಇನ್ನು ಅನ್ಯ ಧರ್ಮದಲ್ಲಿ ಅಂಧಶ್ರದ್ಧೆಯ ಮಾತೇ ಇಲ್ಲ. ಇಲ್ಲಿ ಭಾರತದ ನಿವಾಸಿಗಳಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ. ನಮ್ಮ ಧರ್ಮ ಯಾವಾಗ ಸ್ಥಾಪನೆ ಆಗುತ್ತದೆ ಮತ್ತು ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಇದಕ್ಕೆ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ. ಈಗ ನೀವು ಪೂಜಾರಿಗಳಾಗಿದ್ದೀರಾ, ನಂತರ ನೀವೇ ಪೂಜ್ಯರಾಗುತ್ತೀರಾ. ನಿಮ್ಮ ಆತ್ಮ ಪೂಜ್ಯ ಆದಾಗ ನಿಮ್ಮ ಶರೀರ ಕೂಡ ಪೂಜ್ಯ ಆಗುತ್ತದೆ. ನಿಮ್ಮ ಆತ್ಮದ ಪೂಜೆ ನಡೆಯುತ್ತದೆ. ನಂತರ ನೀವು ದೇವತೆ ಆಗುತ್ತೀರಾ. ಅಂದ ಮೇಲೆ ಸ್ಥೂಲ ರೂಪದಲ್ಲೂ ನಿಮ್ಮ ಪೂಜೆ ನಡೆಯುತ್ತದೆ.
ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ಪೂಜ್ಯ ಆಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ಪೂಜಾರಿ ಆಗುವುದಿಲ್ಲ. ಈಗ ಮಕ್ಕಳಾದ ನಿಮಗೆ ತಂದೆ ತಿಳಿಸುತ್ತಾರೆ, ನೀವೇ ಪೂಜ್ಯರು, ನೀವೇ ಪೂಜಾರಿಗಳು. ಪರಮಾತ್ಮ ತಂದೆ ಸದಾ ಪೂಜ್ಯ ಆಗಿದ್ದಾರೆ. ಪರಮಾತ್ಮ ತಂದೆ ಬಂದು ಮಕ್ಕಳ ಸತ್ಯ ಸೇವೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಅನ್ಯ ಯಾವುದೇ ದೇಹದಾರಿಯನ್ನು ನೀವೀಗ ನೆನಪು ಮಾಡಬಾರದು. ಈ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳೂ ಕೂಡ ಹೋಗಿ ಅಲ್ಲಾಹ ಅಲ್ಲಾಹ ಎಂದು ಕರೆಯುತ್ತಾರೆ. ಜಗತ್ತಿನಲ್ಲಿ ಎಷ್ಟೊಂದು ಅಂಧಶ್ರದ್ಧೆ ಇದೆ. ಪರಮಾತ್ಮ ತಂದೆ ನಿಮಗೆ ನಾವೇ ಅವರು, ಅವರೇ ನಾವು ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಿದ್ದಾರೆ. ಜಗತ್ತಿನ ಜನ ಶಿವೋಹಂ ಎಂದು ಹೇಳುತ್ತಾರೆ, ಅಂದರೆ ಆತ್ಮವೇ ಪರಮಾತ್ಮ ಎಂದು ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಸರಿಯಾಗಿ ತಿಳಿಸುತ್ತಾರೆ. ಅಂದ ಮೇಲೆ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ನೀವು ಕೇಳಿರುವಂತಹ ಮಾತು ಸರಿಯಾದ ಮಾತಾಗಿದೆಯೋ, ಅಥವಾ ಪರಮಾತ್ಮ ತಂದೆ ತಿಳಿಸುತ್ತಿರುವಂತಹ ಮಾತು ಸರಿಯಾದ ಮಾತಾಗಿದೆಯೋ? ನಾವೇ ಅವರು ಅನ್ನುವ ಶಬ್ದದ ಅರ್ಥವನ್ನು ಜಗತ್ತಿನ ಜನ ಉದ್ದ ಅಗಲವಾಗಿ ತೋರಿಸಿದ್ದಾರೆ. ನಾವೇ ಬ್ರಾಹ್ಮಣರು, ನಂತರ ನಾವೇ ದೇವತೆಗಳಾಗುತ್ತೇವೆ, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ ಎಂದು ಹೇಳುತ್ತಾರೆ. ಈಗ ನಾವೇ ಅವರು ಅನ್ನುವ ಶಬ್ದದ ಅರ್ಥ ಸರಿಯಾಗಿದೆಯೇನು? ಆತ್ಮರಾದ ನಾವು ಹೇಗೆ ಈ ನಾಟಕ ಚಕ್ರದಲ್ಲಿ ಬರುತ್ತೇವೆ? ವಿರಾಟ ರೂಪದ ಚಿತ್ರ ಕೂಡ ಇದೆ. ಇದರಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ತೋರಿಸಿಲ್ಲ. ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನೂ ತೋರಿಸಿಲ್ಲ ಮತ್ತು ಪರಮಾತ್ಮ ತಂದೆಯನ್ನೂ ಕೂಡ ತೋರಿಸಿಲ್ಲ. ದೇವತೆಗಳು ಎಲ್ಲಿಂದ ಬಂದರು? ದೇವತೆಗಳು ಯಾವಾಗ ಜನ್ಮವನ್ನು ಪಡೆದುಕೊಂಡರು? ಹೇಗೆ ಜನ್ಮವನ್ನು ಪಡೆದುಕೊಂಡರು? ಕಲಿಯುಗದಲ್ಲಿ ಶೂದ್ರ ವರ್ಣದವರಿದ್ದಾರೆ. ಸತ್ಯಯುಗದಲ್ಲಿ ತಕ್ಷಣ ದೇವತಾ ವರ್ಣ ಹೇಗೆ ಬಂತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಯಾವುದೇ ಒಂದು ಗ್ರಂಥವನ್ನು ಓದಿದ ತಕ್ಷಣ ಅವರಿಗೆ ವಿಚಾರ ಬರುತ್ತದೆ ಮಂದಿರವನ್ನು ನಿರ್ಮಾಣ ಮಾಡಬೇಕು ಎಂದು. ನಂತರ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಕುಳಿತು ಗ್ರಂಥದ ಬಗ್ಗೆ ತಿಳಿಸುತ್ತಾರೆ. ಆಗ ಅನೇಕ ಜನ ಗ್ರಂಥದ ಮಾತನ್ನು ಕೇಳಲು ಅಲ್ಲಿಗೆ ಬರುತ್ತಾರೆ. ನಂತರ ಅವರಿಗೆ ಅನೇಕ ಜನ ಶಿಷ್ಯರಾಗಿ ಬಿಡುತ್ತಾರೆ. ಆದರೆ ಆ ಗ್ರಂಥದ ಮಾತನ್ನು ತಿಳಿದುಕೊಳ್ಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ಈ ರೀತಿ ಬಹಳಷ್ಟು ಶಾಸ್ತ್ರದ ಅಂಗಡಿಗಳು ನಿರ್ಮಾಣ ಆಗಿದೆ. ಈಗ ಈ ಎಲ್ಲಾ ಅಂಗಡಿಗಳು ಕೂಡ ಸಮಾಪ್ತಿಯಾಗುತ್ತದೆ. ಈ ಎಲ್ಲಾ ಅಂಗಡಿಗಳು ಭಕ್ತಿ ಮಾರ್ಗದ ಅಂಗಡಿಗಳಾಗಿದೆ. ಸಂಪೂರ್ಣ ಭಕ್ತಿ ಮಾರ್ಗದಲ್ಲಿ ಇಂತಹ ಶಾಸ್ತ್ರದ ಅಂಗಡಿಗಳು ನಿರ್ಮಾಣ ಆಗುತ್ತದೆ. ಈ ಅಂಗಡಿಯಲ್ಲಿ ಕುಳಿತು ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಸನ್ಯಾಸಿಗಳು ಹೇಳುತ್ತಾರೆ, ನಾನು ಬ್ರಹ್ಮಯೋಗಿ, ತತ್ವಯೋಗಿ ಆಗಿದ್ದೇನೆ ಎಂದು. ಹೇಗೆ ಭಾರತದ ನಿವಾಸಿಗಳು ವಾಸ್ತವದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದಾರೆ, ಆದರೆ ತಮ್ಮನ್ನು ತಾವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಾರೆ. ಅದೇ ರೀತಿ ಬ್ರಹ್ಮಾಂಡ ತತ್ವ ಆಗಿದೆ. ಬ್ರಹ್ಮಾಂಡದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಸನ್ಯಾಸಿಗಳು ಪುನಃ ಬ್ರಹ್ಮಜ್ಞಾನಿ, ತತ್ವಜ್ಞಾನಿ ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ನೋಡಿದರೆ ಬ್ರಹ್ಮಾಂಡ ತತ್ವ ಆಗಿದೆ. ಬ್ರಹ್ಮಾಂಡ ಆತ್ಮರು ಇರುವಂತಹ ಸ್ಥಾನ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಇದೆಲ್ಲ ಭ್ರಮೆ ಆಗಿದೆ. ನಾನು ಬಂದು ಈ ಎಲ್ಲಾ ಪ್ರಕಾರದ ಭ್ರಮೆಯನ್ನು ದೂರ ಮಾಡುತ್ತೇನೆ. ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳುತ್ತಾರೆ, ಹೇ ಪ್ರಭು, ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು. ಗತಿಯನ್ನು ಯಾರೂ ನೀಡಲು ಸಾಧ್ಯ ಇಲ್ಲ. ಅನೇಕ ಪ್ರಕಾರದ ಮತ ಪ್ರಾಪ್ತಿಯಾಗುತ್ತಿರುತ್ತದೆ. ಈಗ ಇಲ್ಲಿ ಪರಮಾತ್ಮ ತಂದೆಯ ಮತ ಎಷ್ಟೊಂದು ಚಮತ್ಕಾರವನ್ನು ಮಾಡುತ್ತದೆ. ತಂದೆಯ ಮತ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ಇಷ್ಟೆಲ್ಲಾ ಧರ್ಮದ ಆತ್ಮರು ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಎಂದು. ನಂತರ ಆತ್ಮರು ಹೇಗೆ ತಮ್ಮ ತಮ್ಮ ಸೆಕ್ಷನ್ಗೆ ವಾಪಸ್ ಹೋಗಿ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಇದೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ದಿವ್ಯ ದೃಷ್ಟಿಯ ದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಮಕ್ಕಳು ಕೇಳಿದರು, ಬಾಬಾ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಮಗೆ ಕೊಡಿ, ಆಗ ನಾವು ಕೂಡ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇವೆ ಎಂದು. ಆಗ ಪರಮಾತ್ಮ ತಂದೆ ಹೇಳಿದರು, ಇಲ್ಲ, ಈ ದಿವ್ಯ ದೃಷ್ಟಿಯ ಬೀಗದ ಕೈ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಇದರ ಬದಲಿಗೆ ನಾನು ನಿಮಗೆ ಸಂಪೂರ್ಣ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತೇನೆ. ನಾನು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಸಾಕ್ಷಾತ್ಕಾರವನ್ನು ಮಾಡಿಸುವುದು ನನ್ನ ಪಾತ್ರ ಆಗಿದೆ ಎಂದು ತಂದೆ ಹೇಳುತ್ತಾರೆ. ಸಾಕ್ಷಾತ್ಕಾರ ಆದಾಗ ಎಷ್ಟೊಂದು ಖುಷಿ ಪಡುತ್ತಾರೆ.
ಆದರೆ ಸಾಕ್ಷಾತ್ಕಾರದಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಸಾಕ್ಷಾತ್ಕಾರದ ಮೂಲಕ ಯಾರೂ ನಿರೋಗಿಯಾಗಲು ಸಾಧ್ಯ ಇಲ್ಲ, ಅಥವಾ ಸಾಕ್ಷಾತ್ಕಾರ ಆದ ತಕ್ಷಣ ಧನ ಸಂಪತ್ತು ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಮೀರಾಳಿಗೆ ಸಾಕ್ಷಾತ್ಕಾರ ಆಯಿತು, ಆದರೆ ಮೀರಾ ಮುಕ್ತಿಯನ್ನು ಪಡೆದುಕೊಳ್ಳಲಿಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಮೀರಾ ವೈಕುಂಠದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಎಂದು. ಆದರೆ ವೈಕುಂಠ ಅಥವಾ ಶ್ರೀಕೃಷ್ಣಪುರಿ ಈಗ ಎಲ್ಲಿದೆ? ಇದೆಲ್ಲ ಕೇವಲ ಸಾಕ್ಷಾತ್ಕಾರ ಆಗಿದೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ. ಅರ್ಥ ಸರಿಯಾಗಿದೆ ಏನು? ಆತ್ಮರಾದ ನಾವು ಹೇಗೆ ಈ ನಾಟಕ ಚಕ್ರದಲ್ಲಿ ಬರುತ್ತೇವೆ? ವಿರಾಟ ರೂಪದ ಚಿತ್ರ ಕೂಡ ಇದೆ. ಇದರಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ತೋರಿಸಿಲ್ಲ. ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನೂ ತೋರಿಸಿಲ್ಲ ಮತ್ತು ಪರಮಾತ್ಮ ತಂದೆಯನ್ನೂ ಕೂಡ ತೋರಿಸಿಲ್ಲ. ದೇವತೆಗಳು ಎಲ್ಲಿಂದ ಬಂದರು? ದೇವತೆಗಳು ಯಾವಾಗ ಜನ್ಮವನ್ನು ಪಡೆದುಕೊಂಡರು? ಹೇಗೆ ಜನ್ಮವನ್ನು ಪಡೆದುಕೊಂಡರು? ಕಲಿಯುಗದಲ್ಲಿ ಶೂದ್ರ ವರ್ಣದವರಿದ್ದಾರೆ. ಸತ್ಯಯುಗದಲ್ಲಿ ತಕ್ಷಣ ದೇವತಾ ವರ್ಣ ಹೇಗೆ ಬಂತು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬಹಳಷ್ಟು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಯಾವುದೇ ಒಂದು ಗ್ರಂಥವನ್ನು ಓದಿದ ತಕ್ಷಣ ಅವರಿಗೆ ವಿಚಾರ ಬರುತ್ತದೆ ಮಂದಿರವನ್ನು ನಿರ್ಮಾಣ ಮಾಡಬೇಕು ಎಂದು. ನಂತರ ಮಂದಿರವನ್ನು ನಿರ್ಮಾಣ ಮಾಡಿ ಅಲ್ಲಿ ಕುಳಿತು ಗ್ರಂಥದ ಬಗ್ಗೆ ತಿಳಿಸುತ್ತಾರೆ. ಆಗ ಅನೇಕ ಜನ ಗ್ರಂಥದ ಮಾತನ್ನು ಕೇಳಲು ಅಲ್ಲಿಗೆ ಬರುತ್ತಾರೆ. ನಂತರ ಅವರಿಗೆ ಅನೇಕ ಜನ ಶಿಷ್ಯರಾಗಿ ಬಿಡುತ್ತಾರೆ. ಆದರೆ ಆ ಗ್ರಂಥದ ಮಾತನ್ನು ತಿಳಿದುಕೊಳ್ಳುವುದರಿಂದ ಏನೂ ಲಾಭ ಆಗುವುದಿಲ್ಲ. ಈ ರೀತಿ ಬಹಳಷ್ಟು ಶಾಸ್ತ್ರದ ಅಂಗಡಿಗಳು ನಿರ್ಮಾಣ ಆಗಿದೆ. ಈಗ ಈ ಎಲ್ಲಾ ಅಂಗಡಿಗಳು ಕೂಡ ಸಮಾಪ್ತಿಯಾಗುತ್ತದೆ. ಈ ಎಲ್ಲಾ ಅಂಗಡಿಗಳು ಭಕ್ತಿ ಮಾರ್ಗದ ಅಂಗಡಿಗಳಾಗಿದೆ. ಸಂಪೂರ್ಣ ಭಕ್ತಿ ಮಾರ್ಗದಲ್ಲಿ ಇಂತಹ ಶಾಸ್ತ್ರದ ಅಂಗಡಿಗಳು ನಿರ್ಮಾಣ ಆಗುತ್ತದೆ. ಈ ಅಂಗಡಿಯಲ್ಲಿ ಕುಳಿತು ಬಹಳಷ್ಟು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಸನ್ಯಾಸಿಗಳು ಹೇಳುತ್ತಾರೆ, ನಾನು ಬ್ರಹ್ಮಯೋಗಿ ತತ್ವಯೋಗಿ ಆಗಿದ್ದೇನೆ ಎಂದು. ಹೇಗೆ ಭಾರತದ ನಿವಾಸಿಗಳು ವಾಸ್ತವದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದಾರೆ, ಆದರೆ ತಮ್ಮನ್ನು ತಾವು ಹಿಂದೂ ಧರ್ಮದವರು ಎಂದು ಹೇಳಿಕೊಳ್ಳುತ್ತಾರೆ. ಅದೇ ರೀತಿ ಬ್ರಹ್ಮಾಂಡ ತತ್ವ ಆಗಿದೆ. ಬ್ರಹ್ಮಾಂಡದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಸನ್ಯಾಸಿಗಳು ಪುನಃ ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಎಂದು ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಹಾಗೆ ನೋಡಿದರೆ ಬ್ರಹ್ಮಾಂಡ ತತ್ವ ಆಗಿದೆ. ಬ್ರಹ್ಮಾಂಡ ಆತ್ಮರು ಇರುವಂತಹ ಸ್ಥಾನ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದಾರೆ. ಇದೆಲ್ಲ ಭ್ರಮೆ ಆಗಿದೆ. ನಾನು ಬಂದು ಈ ಎಲ್ಲಾ ಪ್ರಕಾರದ ಭ್ರಮೆಯನ್ನು ದೂರ ಮಾಡುತ್ತೇನೆ. ಭಕ್ತಿ ಮಾರ್ಗದಲ್ಲೂ ಕೂಡ ಹೇಳುತ್ತಾರೆ, ಹೇ ಪ್ರಭು, ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು. ಗತಿಯನ್ನು ಯಾರೂ ನೀಡಲು ಸಾಧ್ಯ ಇಲ್ಲ. ಅನೇಕ ಪ್ರಕಾರದ ಮತ ಪ್ರಾಪ್ತಿಯಾಗುತ್ತಿರುತ್ತದೆ. ಈಗ ಇಲ್ಲಿ ಪರಮಾತ್ಮ ತಂದೆಯ ಮತ ಎಷ್ಟೊಂದು ಚಮತ್ಕಾರವನ್ನು ಮಾಡುತ್ತದೆ. ತಂದೆಯ ಮತ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುತ್ತದೆ. ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ, ಇಷ್ಟೆಲ್ಲಾ ಧರ್ಮದ ಆತ್ಮರು ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಎಂದು. ನಂತರ ಆತ್ಮರು ಹೇಗೆ ತಮ್ಮ ತಮ್ಮ ಸೆಕ್ಷನ್ಗೆ ವಾಪಸ್ ಹೋಗಿ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಇದೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ದಿವ್ಯ ದೃಷ್ಟಿಯ ದಾತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಯನ್ನು ಮಕ್ಕಳು ಕೇಳಿದರು, ಬಾಬಾ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ನಮಗೆ ಕೊಡಿ, ಆಗ ನಾವು ಕೂಡ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇವೆ ಎಂದು. ಆಗ ಪರಮಾತ್ಮ ತಂದೆ ಹೇಳಿದರು, ಇಲ್ಲ, ಈ ದಿವ್ಯ ದೃಷ್ಟಿಯ ಬೀಗದ ಕೈ ಯಾರಿಗೂ ಸಿಗಲು ಸಾಧ್ಯ ಇಲ್ಲ. ಇದರ ಬದಲಿಗೆ ನಾನು ನಿಮಗೆ ಸಂಪೂರ್ಣ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತೇನೆ. ನಾನು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಸಾಕ್ಷಾತ್ಕಾರವನ್ನು ಮಾಡಿಸುವುದು ನನ್ನ ಪಾತ್ರ ಆಗಿದೆ ಎಂದು ತಂದೆ ಹೇಳುತ್ತಾರೆ. ಸಾಕ್ಷಾತ್ಕಾರ ಆದಾಗ ಎಷ್ಟೊಂದು ಖುಷಿ ಪಡುತ್ತಾರೆ. ಆದರೆ ಸಾಕ್ಷಾತ್ಕಾರದಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಸಾಕ್ಷಾತ್ಕಾರದ ಮೂಲಕ ಯಾರೂ ನಿರೋಗಿಯಾಗಲು ಸಾಧ್ಯ ಇಲ್ಲ, ಅಥವಾ ಸಾಕ್ಷಾತ್ಕಾರ ಆದ ತಕ್ಷಣ ಧನ ಸಂಪತ್ತು ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಮೀರಾಳಿಗೆ ಸಾಕ್ಷಾತ್ಕಾರ ಆಯಿತು, ಆದರೆ ಮೀರಾ ಮುಕ್ತಿಯನ್ನು ಪಡೆದುಕೊಳ್ಳಲಿಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಮೀರಾ ವೈಕುಂಠದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಎಂದು. ಆದರೆ ವೈಕುಂಠ ಅಥವಾ ಶ್ರೀಕೃಷ್ಣಪುರಿ ಈಗ ಎಲ್ಲಿದೆ? ಇದೆಲ್ಲ ಕೇವಲ ಸಾಕ್ಷಾತ್ಕಾರ ಆಗಿದೆ. ಪರಮಾತ್ಮ ತಂದೆ ಕುಳಿತು ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ. ಈ ಬ್ರಹ್ಮ ತಂದೆಗೂ ಕೂಡ ಮೊಟ್ಟ ಮೊದಲು ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು. ಆಗ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿ ಆಯಿತು. ಈಗ ನಾನು ಈ ರೀತಿ ಮಹಾರಾಜ ಆಗುತ್ತೇನೆ ಅನ್ನುವ ದೃಶ್ಯವನ್ನು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು. ವಿನಾಶದ ದೃಶ್ಯವನ್ನು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು. ನಂತರ ರಾಜ್ಯ ಭಾಗ್ಯವನ್ನು ಕೂಡ ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು. ಆಗ ಬ್ರಹ್ಮ ತಂದೆಗೆ ನಿಶ್ಚಯ ಧಾರಣೆ ಆಯಿತು,
ಪ್ರವೇಶವನ್ನು ಮಾಡಿದ್ದಾರೆ. ಬಾಬಾ ಸರ್ವಸ್ವವನ್ನು ನೀವು ತೆಗೆದುಕೊಳ್ಳಿ ಎಂದು ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳಿದರು. ಬಾಬಾ ನನ್ನ ಬಳಿ ಇರುವಂತಹ ಸರ್ವಸ್ವವನ್ನು ನೀವು ತೆಗೆದುಕೊಳ್ಳಿ, ನನಗೆ ವಿಶ್ವದ ರಾಜ್ಯಭಾಗ್ಯ ಬೇಕು ಎಂದು ಬ್ರಹ್ಮ ತಂದೆ ಶಿವ ತಂದೆಯನ್ನು ಕೇಳಿದರು. ಈಗ ನೀವು ಕೂಡ ವ್ಯಾಪಾರವನ್ನು ಮಾಡಲು ಇಲ್ಲಿಗೆ ಬಂದಿದ್ದೀರಾ. ಯಾರು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ, ಜ್ಞಾನ ಸಿಕ್ಕ ತಕ್ಷಣ ಭಕ್ತಿ ತನ್ನಷ್ಟಕ್ಕೆ ತಾನೇ ಸಮಾಪ್ತಿಯಾಗುತ್ತದೆ. ಜ್ಞಾನವನ್ನು ಪಡೆದುಕೊಂಡ ನಂತರ ಭಕ್ತಿಯನ್ನು ಮಾಡುವುದನ್ನು ಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ಶ್ರೀಮತದಂತೆ ಭಾರತದ ಸತ್ಯ ಸೇವೆಯನ್ನು ಮಾಡಬೇಕು. ಸ್ವಯಂನ ಮತ್ತು ಭಾರತದ ಹಾಗೂ ಇಡೀ ವಿಶ್ವದ ಕಲ್ಯಾಣವನ್ನು ಬಹಳಷ್ಟು ಆಸಕ್ತಿಯಿಂದ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಅನಾದಿ ಅವಿನಾಶಿ ರೂಪದಲ್ಲಿ ಫಿಕ್ಸ್ ಆಗಿರುವಂತಹ ನಾಟಕವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಯಾರ ಸಮಯವನ್ನು ವ್ಯರ್ಥವಾಗಿ ಕಳೆಯುವಂತಹ ಪುರುಷಾರ್ಥವನ್ನು ಮಾಡಬಾರದು, ವ್ಯರ್ಥ ವಿಚಾರವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ದೀಪರಾಜ ಆದಂತಹ ಪರಮಾತ್ಮ ತಂದೆಯ ಮೂಲಕ ಅಮರ ಜ್ಯೋತಿಯ ಸುಭಾಷ್ಯವನ್ನು ಪಡೆದುಕೊಳ್ಳುವಂತಹ ಸದಾ ಅಮರರಾಗಿ, ಭಕ್ತರು ಚೈತನ್ಯ ದೀಪ ಆದಂತಹ ನಿಮ್ಮ ನೆನಪಾರ್ಥವಾಗಿ ಜಡ ದೀಪದ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ. ನೀವೆಲ್ಲರೂ ಚೈತನ್ಯ ದೀಪ ಆಗಿದ್ದೀರ. ಬಾಲಕರಾಗಿ ದೀಪಗಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಮಂಗಳ ಮಿಲನವನ್ನು ಮಾಡುತ್ತೀರಾ. ಬಾಪ್ತಾದ ಮಕ್ಕಳಾದ ನಿಮ್ಮ ಮಸ್ತಕದಲ್ಲಿ ಬೆಳಗುತ್ತಿರುವಂತಹ ದೀಪವನ್ನು ನೋಡುತ್ತಿದ್ದಾರೆ. ನೀವು ಅವಿನಾಶಿ ಅಮರ ಜ್ಯೋತಿ ಸ್ವರೂಪ ಆದಂತಹ ಮಕ್ಕಳು ದೀಪರಾಜ ಆದಂತಹ ತಂದೆಯ ಮೂಲಕ ಸುಭಾಷ್ಯವನ್ನು ಪಡೆದುಕೊಳ್ಳುತ್ತಾ ಸದಾ ಅಮರ ಭವದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ. ದೀಪರಾಜ ಆದಂತಹ ತಂದೆ ಮತ್ತು ದೀಪರಾಣಿಯರ ಮಂಗಳ ಮಿಲನದ ನೆನಪಾರ್ಥವೇ ದೀಪಾವಳಿ ಹಬ್ಬ ಆಗಿದೆ. ಇಂದಿನ ಸ್ಲೋಗನ್ ಆಗಿದೆ, ನಾನು ಮತ್ತು ಪರಮಾತ್ಮ ತಂದೆ ಇಬ್ಬರು ಹೇಗೆ ಕಂಬೈಂಡ್ ಆಗಿ ಇರಬೇಕು ಅಂದರೆ, ಮೂರನೇ ಯಾವ ವ್ಯಕ್ತಿಯು ತಂದೆ ಮತ್ತು ನನ್ನನ್ನು ದೂರ ಮಾಡಲು ಸಾಧ್ಯ ಆಗಬಾರದು. ಇಂದಿನ ಅವ್ಯಕ್ತ